ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾವು FDA 2011 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ 1ರಿಂದ 50 ಪ್ರಶ್ನೆಗಳಿಗೆ ವಿವರಣೆ ಸಹಿತ ಉತ್ತರಗಳನ್ನು ತಿಳಿದುಕೊಂಡಿದ್ದೆವು. ಈ ವಿಡಿಯೋದಲ್ಲಿ ನಾವು 51ರಿಂದ 100 ಪ್ರಶ್ನೆಗಳಿಗೆ ವಿವರಣೆ ಸಹಿತ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಪ್ರಶ್ನೆ ಪತ್ರಿಕೆಯ ವಿವರಣೆ ಸಹಿತ ಉತ್ತರಗಳು ನಿಮಗೆ PDF-ನಲ್ಲಿ ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ PDF-ನ ಲಿಂಕ್ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ನಮ್ಮ SDM ಕಾಂಪಿಟೇಟಿವ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮ್ಮ ಮೊಬೈಲ್ಗೆ ಬರುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮುಂದಿನ ಪ್ರಶ್ನೆ, ವಿಕಿಲೀಕ್ಸ್ನ ಪ್ರಧಾನ ಸಂಪಾದಕರ ಹೆಸರು. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ 1, ಜೂಲಿಯನ್ ಅಸಾಂಜೆ. ಜೂಲಿಯನ್ ಅಸಾಂಜೆಯವರು ವಿಕಿಲೀಕ್ಸ್ನ ಪ್ರಧಾನ ಸಂಪಾದಕರು. ಇವರು 2006ರಲ್ಲಿ ವಿಕಿಲೀಕ್ಸ್ ಸೈಟನ್ನು ಆರಂಭಿಸಿದರು. ನಂತರ ಮುಂದಿನ ಪ್ರಶ್ನೆ, ವಿನಾಶಕಾರಿ ಸುನಾಮಿಯು ಜಪಾನಿನ ಮೇಲೆ ಅಪ್ಪಳಿಸಿದ ದಿನಾಂಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2, ಮಾರ್ಚ್ 11. ವಿನಾಶಕಾರಿ ಸುನಾಮಿಯು ಜಪಾನಿನ ಮೇಲೆ 2011 ಮಾರ್ಚ್ 11ರಂದು ಅಪ್ಪಳಿಸಿತ್ತು. ಈ ಸುನಾಮಿಯಿಂದ ಫುಕುಶಿಮಾದ ಪರಮಾಣು ಕ್ರಿಯಾಕಾರಿಯು ಅಪಾಯಕ್ಕೆ ಸಿಲುಕಿತು. ನಂತರ ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರದ ಸಂಪುಟ ಕಾರ್ಯದರ್ಶಿ ಯಾರು? ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ 1, ಚಂದ್ರಶೇಖರ್. ಕೇಂದ್ರ ಸಂಪುಟ ಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ಅವರು ಕಾರ್ಯನಿರ್ವಹಿಸುತ್ತಿದ್ದು ಜೂನ್ 14, 2011ಕ್ಕೆ ಅವರ ಅಧಿಕಾರಾವಧಿ ಪೂರ್ಣಗೊಂಡಿರುತ್ತದೆ. ಪ್ರಸ್ತುತ ರಾಜೀವ್ ಗೌಬಾ ಅವರು ಕ್ಯಾಬಿನೆಟ್ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭಾರತದ ಮೊದಲ ಸಂಪುಟ ಕಾರ್ಯದರ್ಶಿಯಾಗಿ NR ಪಿಳ್ಳೆಯವರು ಕಾರ್ಯನಿರ್ವಹಿಸಿದರು. ನಂತರ ಮುಂದಿನ ಪ್ರಶ್ನೆ, ಈ ಕೆಳಕಂಡ ಕೇಂದ್ರೀಯ ಜಾಗೃತ ಆಯುಕ್ತರ ನೇಮಕಾತಿಯು ವಿವಾದವನ್ನೆಬ್ಬಿಸಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, PJ ಥಾಮಸ್. ಕೇಂದ್ರೀಯ ಜಾಗೃತ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದ PJ ಥಾಮಸ್ ಅವರನ್ನು ಮಾರ್ಚ್ 4, 2011ರಂದು ವಜಾಗೊಳಿಸಲಾಗಿತ್ತು. ನಂತರ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಲಿಬಿಯಾದ ಅಧ್ಯಕ್ಷರ ಹೆಸರು. ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 2, ಮುಅಮ್ಮರ್ ಗಡ್ಡಾಫಿ. ಮುಅಮ್ಮರ್ ಗಡ್ಡಾಫಿ ಅವರು ಲಿಬಿಯಾ ದೇಶದ ಸರ್ವಾಧಿಕಾರಿಯಾಗಿ 1969 ಮಾರ್ಚ್ 2ರಿಂದ ಅಧ್ಯಕ್ಷರಾಗಿ 42 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು. ಇವರ ಸರ್ವಾಧಿಕಾರದ ವಿರುದ್ಧ 2011 ಫೆಬ್ರವರಿ 17ರಿಂದ ಲಿಬಿಯಾದಲ್ಲಿ ಹೋರಾಟ ಆರಂಭವಾಗಿತ್ತು. ನಂತರ ಮುಂದಿನ ಪ್ರಶ್ನೆ, ಅರುಣಾ ಶಾನ್ಭಾಗ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ? ಈ ಕೊಟ್ಟಂತಹ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ 2, ಸುಖಮರಣ. ಅರುಣಾ ಶಾನ್ಭಾಗ್ ಪ್ರಕರಣವು ಸುಖಮರಣ ಅಥವಾ ದಯಾಮರಣಕ್ಕೆ ಸಂಬಂಧಿಸಿದೆ. ಅರುಣಾ ಶಾನ್ಭಾಗ್ ಅವರ ಸ್ನೇಹಿತೆ ಪಿಂಕಿ ವಿರಾನಿಯವರು ಇವರ ಪರವಾಗಿ ದಯಾಮರಣಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. 2011ರಂದು ಅವರ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತ್ತು. ಇವರು ಉತ್ತರ ಕನ್ನಡದ ಹಳದಿಪುರ ಗ್ರಾಮದವರು. ಇವರು ಮುಂಬೈನ ಕಿಂಗ್ ಎಡ್ವರ್ಡ್ಸ್ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡುವಾಗ ಅತ್ಯಾಚಾರಕ್ಕೊಳಗಾಗಿ ಕೋಮಾ ಅವಸ್ಥೆಗೆ ತೆರಳಿದ್ರು. 2015 ಮೇ 18ರಂದು ಇವರು ನಿಧನ ಹೊಂದಿದ್ರು. ನಂತರ ಮುಂದಿನ ಪ್ರಶ್ನೆ, ಕರ್ನಾಟಕ ಸರ್ಕಾರವು ಮಲೆನಾಡು ಪ್ರದೇಶದಲ್ಲಿ ಕೆಳಕಂಡ ಬೆಳೆ ನೆಡುವಿಕೆಯನ್ನು ಇತ್ತೀಚೆಗೆ ನಿಷೇಧಿಸಿದೆ. ಈ ಕೊಟ್ಟಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ 3, ನೀಲಗಿರಿ. ಕರ್ನಾಟಕ ಸರ್ಕಾರವು ಅರಣ್ಯ ಪ್ರದೇಶದಲ್ಲಿ ನೀಲಗಿರಿ ಮತ್ತು ಅಕೇಶಿಯಾ ಬೆಳೆ ಬೆಳೆಯುವಿಕೆಯನ್ನು ನಿಷೇಧ ಮಾಡಿದೆ ಮತ್ತು 2011 ಫೆಬ್ರವರಿ 4ರಂದು ಮಲೆನಾಡು ಮತ್ತು ಅರೆ ಮಲೆನಾಡು ಪ್ರದೇಶಗಳಲ್ಲಿ ನೀಲಗಿರಿ ಬೆಳೆ ಬೆಳೆಯುವುದನ್ನು ನಿಷೇಧ ಮಾಡಿದೆ. ನಂತರ ಮುಂದಿನ ಪ್ರಶ್ನೆ, 2G ಹಗರಣ ಯಾವುದಕ್ಕೆ ಸಂಬಂಧಿಸಿದೆ? ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ 3, ದೂರಸಂಪರ್ಕ. 2G ಹಗರಣವು ದೂರಸಂಪರ್ಕ ಇಲಾಖೆಯ ತರಂಗಗುಚ್ಛಗಳನ್ನು 85 ಕಂಪನಿಗಳಿಗೆ ಹಂಚಿಕೆ ಮಾಡುವಲ್ಲಿ ಉಂಟಾದ ಹಗರಣ ಇದಾಗಿದೆ. ಈ ಹಗರಣದಲ್ಲಿ ಕೇಂದ್ರ ದೂರಸಂಪರ್ಕ ಮತ್ತು ಸಂವಹನ ಖಾತೆ ಸಚಿವರಾದ ಎ. ರಾಜಾ ಮತ್ತು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿ ಪುತ್ರಿ ಹಾಗೂ ರಾಜ್ಯಸಭಾ ಸದಸ್ಯ ಕನ್ನಿಮೋಳಿ ಅವರು ಭಾಗಿಯಾಗಿದ್ದರು. ಇವರನ್ನು CBI ವಿಚಾರಣೆಗೆ ಒಳಪಡಿಸಲಾಗಿತ್ತು. ಇದರಲ್ಲಿ ಭಾಗಿಯಾಗಿರುವ ಪ್ರಮುಖ ಅಧಿಕಾರಿಗಳೆಂದರೆ ಸಿದ್ಧಾರ್ಥ್ ಬೆಹೂರಾ, ಪ್ರದೀಪ್ ಬಿಜಾಲ್, RK ಚಂದೋಲಿಯಾ.
ಈ ಹರಾಜಿನಲ್ಲಿ ಭಾಗವಹಿಸಿದ ಪ್ರಮುಖ ಸಂಸ್ಥೆಗಳು ಅಂದರೆ ಸ್ವಾನ್ ಟೆಲಿಕಾಂ ಕಂಪನಿ, ಏರ್ಸೆಲ್, ಯುನಿಟೆಕ್ ವರ್ಜಿಲ್ ಮೊಬೈಲ್ ಇಂಡಿಯಾ, ವೊಡಾಫೋನ್ ಮುಂತಾದವುಗಳು. ನಂತರ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಯುದ್ಧ ವಿಮಾನ ಫೈಟರ್ ಏರ್ಕ್ರಾಫ್ಟ್ದ ಹೆಸರು. ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 4 ತೇಜಸ್. ತೇಜಸ್ ಯುದ್ಧ ವಿಮಾನವು ಬಹು ಉದ್ದೇಶಿತ ಸ್ವದೇಶಿ ನಿರ್ಮಿತ ಮೊದಲ ಲಘು ಯುದ್ಧ ವಿಮಾನವಾಗಿದೆ. ಈ ಯುದ್ಧ ವಿಮಾನಕ್ಕೆ ತೇಜಸ್ ಎಂದು ಹೆಸರು ಕೊಟ್ಟವರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಈ ವಿಮಾನವನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನವರು ತಯಾರಿಸಿದ್ದಾರೆ ಮತ್ತು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯವರು ವಿನ್ಯಾಸಗೊಳಿಸಿದ್ದಾರೆ. ನಂತರ ಮುಂದಿನ ಪ್ರಶ್ನೆ, ಭಾರತದ ವಿದೇಶಾಂಗ ಕಾರ್ಯದರ್ಶಿಯ ಹೆಸರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ನಿರುಪಮಾ ರಾವ್. ಭಾರತದ ವಿದೇಶಾಂಗ ಕಾರ್ಯದರ್ಶಿ ನಿರುಪಮಾ ರಾವ್. ಇವರು 2009 ಜುಲೈ 31ರಿಂದ ಭಾರತದ ವಿದೇಶಾಂಗ ಖಾತೆಯ ಅಡಿಯಲ್ಲಿ ವಿದೇಶಾಂಗ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಮೂಲಕ ಈ ಹುದ್ದೆಯನ್ನು ಅಲಂಕರಿಸಿದ 2ನೇ ಮಹಿಳೆ ಇವರಾಗಿದ್ದಾರೆ. ಪ್ರಸ್ತುತ ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾಗಿ ಹರ್ಷವರ್ಧನ್ ಶ್ರಿಂಗ್ಲಾ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ನಂತರ ಮುಂದಿನ ಪ್ರಶ್ನೆ, ಬ್ರಹ್ಮೋಸ್ ಎಂಬ ಧ್ವನ್ಯಾತೀತ ಕಾವಲು ಕ್ಷಿಪಣಿಯು ಅಥವಾ ಕ್ರೂಯಿಸ್ ಮಿಸೈಲ್ ಈ ಕೆಳಕಂಡ 2 ದೇಶಗಳ ನಡುವಿನ ಜಂಟಿ ಸಹಯೋಗದ ಪ್ರಯತ್ನದ ಫಲವಾಗಿ ರೂಪುಗೊಂಡಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಭಾರತ ಮತ್ತು ರಷ್ಯಾ. ಬ್ರಹ್ಮೋಸ್ ಎಂಬ ಕ್ಷಿಪಣಿಯು ಭಾರತ ಮತ್ತು ರಷ್ಯಾ ದೇಶಗಳ ನಡುವಿನ ಜಂಟಿ ಸಹಯೋಗದ ಪ್ರಯತ್ನದ ಫಲವಾಗಿ ರೂಪುಗೊಂಡಿರುವಂಥದ್ದು. ಬ್ರಹ್ಮೋಸ್ ಎಂಬ ಹೆಸರನ್ನು ನೀಡಲು ಕಾರಣ ಭಾರತದ ಬ್ರಹ್ಮಪುತ್ರ ಹಾಗೂ ರಷ್ಯಾದ ಮಾಸ್ಕೋ ನದಿಯ ಹೆಸರುಗಳನ್ನು ಸೇರಿಸಿ ಬ್ರಹ್ಮೋಸ್ ಎಂಬ ಹೆಸರನ್ನು ನೀಡಲಾಗಿದೆ. ಇದು ಸೂಪರ್ಸಾನಿಕ್ ವೇಗದಲ್ಲಿ ಸಾಗುವ ಕ್ರೂಸಿ ಕ್ಷಿಪಣಿಯಾಗಿದೆ. ಇದನ್ನು ನೆಲ, ಜಲ ಮತ್ತು ವಾಯುವಿನಲ್ಲೂ ಕೂಡ ಉಡಾಯಿಸಬಹುದಾಗಿದೆ. ನಂತರ ಮುಂದಿನ ಪ್ರಶ್ನೆ, ಅರಬ್ ಒಕ್ಕೂಟದ ಪ್ರಧಾನ ಕಚೇರಿ ಇರುವ ಸ್ಥಳ. ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 1 ಕೈರೋ. ಅರಬ್ ಒಕ್ಕೂಟದ ಪ್ರಧಾನ ಕಚೇರಿಯು ಕೈರೋದಲ್ಲಿದೆ. ಕೈರೋ ಈಜಿಪ್ಟ್ನ ರಾಜಧಾನಿಯಾಗಿದೆ. ಇದನ್ನು 1945 ಮಾರ್ಚ್ 22ರಂದು ಸ್ಥಾಪಿಸಲಾಯಿತು. ಪ್ರಸ್ತುತ ಇದರ ಮಹಾ ಕಾರ್ಯದರ್ಶಿಯಾಗಿ ಅಹಮದ್ ಅಬ್ದುಲ್ ಗೇಟ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ನಂತರ ಮುಂದಿನ ಪ್ರಶ್ನೆ, ಕರ್ನಾಟಕದಿಂದ ರಾಜ್ಯಸಭೆಗೆ ಇತ್ತೀಚೆಗೆ ಆಯ್ಕೆಯಾದ ಸಿನಿಮಾ ತಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಹೇಮಾ ಮಾಲಿನಿ. ಹೇಮಾ ಮಾಲಿನಿ ಅವರು ಭಾರತದ ಪ್ರಸಿದ್ಧ ಹಿಂದಿ ಚಲನಚಿತ್ರ ತಾರೆಯಾಗಿದ್ದಾರೆ ಮತ್ತು ನಿರ್ದೇಶಕಿ, ನಿರ್ಮಾಪಕಿ ಕೂಡ ಹೌದು. ಇವರು ಬಿಜೆಪಿ ಪಕ್ಷದಿಂದ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ 2011ರಲ್ಲಿ ಆಯ್ಕೆಯಾಗಿದ್ದರು. ಈ ಸ್ಥಾನವು ತೆರವಾದ ಸ್ಥಾನವಾಗಿದ್ದರಿಂದ ಇವರ ಅಧಿಕಾರಾವಧಿ 1 ವರ್ಷದ್ದಾಗಿತ್ತು. 2016ರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ಜನತಾ ಪಕ್ಷದ ವತಿಯಿಂದ ಆಯ್ಕೆಯಾಗಿದ್ದರು. ಇವರು ಪ್ರಸ್ತುತ ಕೇಂದ್ರ ವಿತ್ತ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಂತರ ಮುಂದಿನ ಪ್ರಶ್ನೆ, ಪರಿಶುದ್ಧವಾದ ಚಿನ್ನವು ಅಂದರೆ 24 ಕ್ಯಾರೆಟ್ ಆಭರಣಗಳ ತಯಾರಿಕೆಗೆ ಯಾಕೆ ಸೂಕ್ತವಲ್ಲ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಪರಿಶುದ್ಧವಾದ ಚಿನ್ನವು ಆಭರಣಗಳ ತಯಾರಿಕೆಗೆ ತೀರಾ ಮೆದುವಾಗಿರುವುದರಿಂದ. ಪರಿಶುದ್ಧ ಚಿನ್ನವು 24 ಕ್ಯಾರೆಟ್ ಹೊಂದಿರುತ್ತದೆ. ಈ 24 ಕ್ಯಾರೆಟ್ ಹೊಂದಿರುವ ಚಿನ್ನ ತುಂಬ ಮೃದುವಾಗಿದ್ದು ಆಭರಣ ತಯಾರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಆಭರಣಗಳನ್ನು ತಯಾರಿಸಲು 22 ಕ್ಯಾರೆಟ್ ಹೊಂದಿರುವ ಚಿನ್ನವನ್ನು ಬಳಸಿ ಅದರೊಂದಿಗೆ ತಾಮ್ರ ಅಥವಾ ಬೆಳ್ಳಿಯನ್ನು ಬೆರೆಸಿ ಆಭರಣಗಳನ್ನು ತಯಾರು ಮಾಡುತ್ತಾರೆ. ಚಿನ್ನದ ಪರಿಶುದ್ಧತೆಯನ್ನು ತಿಳಿಯಲು ಹಾಲ್ಮಾರ್ಕನ್ನು ಬಳಸ್ತಾರೆ. ನಂತರ ಮುಂದಿನ ಪ್ರಶ್ನೆ, ಬಹ್ರೇನಿನಲ್ಲಿ ಬಹುಸಂಖ್ಯಾತ ಜನರು ಕೆಳಕಂಡ ಪಂಗಡದವರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಶಿಯಾಗಳು. ಬಹ್ರೇನಿನಲ್ಲಿರುವ ಬಹುಸಂಖ್ಯಾತ ಜನರು ಶಿಯಾಗಳಾಗಿದ್ದಾರೆ. ಬಹುಸಂಖ್ಯಾತ ಶಿಯಾಗಳ ಶೋಷಣೆ ಮತ್ತು ತಾರತಮ್ಯದ ವಿರುದ್ಧ ಮತ್ತು ಅಲ್ಲಿನ ಭ್ರಷ್ಟಾಚಾರದ ವಿರುದ್ಧ ನಾಗರಿಕ ಹೋರಾಟ ಫೆಬ್ರವರಿ 14ರಿಂದ ಆರಂಭವಾಗಿತ್ತು. ನಂತರ ಮುಂದಿನ ಪ್ರಶ್ನೆ, ಅಫ್ಘಾನಿಸ್ತಾನದ ಅಧ್ಯಕ್ಷರ ಹೆಸರು. ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 2 ಹಮೀದ್ ಕರ್ಜಾಯಿ. ಅಫ್ಘಾನಿಸ್ತಾನದ 12ನೇ ಅಧ್ಯಕ್ಷರಾಗಿ ಹಮೀದ್ ಕರ್ಜಾಯಿ ಅವರು 2004ರಿಂದ 2014ರವರೆಗೆ ಕಾರ್ಯನಿರ್ವಹಿಸಿದರು. ಅಫ್ಘಾನಿಸ್ತಾನದ ಪ್ರಸ್ತುತ ಅಧ್ಯಕ್ಷರು ಅಂದರೆ ಈಗಿರುವ ಅಧ್ಯಕ್ಷರು ಅಶ್ರಫ್ ಘನಿ ಅವರು. ಇವರು 2014 ಸೆಪ್ಟೆಂಬರ್ 29ರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಂತರ ಮುಂದಿನ ಪ್ರಶ್ನೆ, ಜಪಾನಿನಲ್ಲಿ ಇತ್ತೀಚೆಗೆ ಸಂಭವಿಸಿದ ಭೂಕಂಪ ಹಾಗೂ ಸುನಾಮಿಯಿಂದ ತೀವ್ರವಾಗಿ ಹಾನಿಗೀಡಾದ ನ್ಯೂಕ್ಲಿಯರ್ ರಿಯಾಕ್ಟರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಫುಕುಶಿಮಾ ಡೈಚಿ ನ್ಯೂಕ್ಲಿಯರ್ ಸ್ಥಾವರ.
ಭೂಕಂಪ ಹಾಗೂ ಸುನಾಮಿಯಿಂದಾಗಿ ಜಪಾನಿನ ಫುಕುಶಿಮಾ ಅಣು ಸ್ಥಾವರದಿಂದ ಭಾರೀ ಪ್ರಮಾಣದಲ್ಲಿ ಅಣು ವಿಕಿರಣವನ್ನು 11 ಮಾರ್ಚ್ 2011ರಂದು ಹೊರಸೂಸಿತ್ತು. ನಂತರ ಮುಂದಿನ ಪ್ರಶ್ನೆ, ಗಾಡ್ಸ್ ಓನ್ ಕಂಟ್ರಿ ಎಂಬ ನುಡಿಗಟ್ಟನ್ನು ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ ಆಗಾಗ್ಗೆ ಬಳಸಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಕೇರಳ. ಕೇರಳ ರಾಜ್ಯವು ಗಾಡ್ಸ್ ಓನ್ ಕಂಟ್ರಿ ಅಥವಾ ದೇವರ ನಾಡು ಎಂದು ಖ್ಯಾತಿ ಹೊಂದಿದೆ. ಕೇರಳದ ಪ್ರವಾಸೋದ್ಯಮ ಇಲಾಖೆಯು ಪ್ರವಾಸವನ್ನು ಉತ್ತೇಜಿಸಲು ಈ ನುಡಿಗಟ್ಟನ್ನು ಘೋಷವಾಕ್ಯವಾಗಿ ಬಳಸಿ ಪ್ರಚಾರ ಮಾಡುತ್ತಿದೆ. ನಂತರ ಮುಂದಿನ ಪ್ರಶ್ನೆ, ಭೂಕಂಪನದ ತೀವ್ರತೆಯನ್ನು ಯಾವುದರಿಂದ ಅಳೆಯುತ್ತಾರೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಸೀಸ್ಮೋಗ್ರಾಫ್. ಭೂಮಿಯ ಮೇಲ್ಪದರದಲ್ಲಿ ಉಂಟಾದಂತಹ ಶಿಲಾಪಾಕದ ಚಲನೆಯಿಂದ ಭೂಕಂಪದ ಅಲೆಗಳು ಉಂಟಾಗಿ ಭೂಮಿಯ ಮೇಲ್ಮೈನಲ್ಲಿ ಭೂಕಂಪವಾಗುತ್ತದೆ. ರಿಕ್ಟರ್ ಮಾಪಕವನ್ನು ಭೂಕಂಪದ ತೀವ್ರತೆಯನ್ನು ಅಳೆಯಲು ಬಳಸ್ತಾರೆ. ಸಿಸ್ಮೋಗ್ರಾಫ್ ಅನ್ನು ಭೂಕಂಪದ ಅಲೆಗಳ ಚಲನೆಯನ್ನು ಅಳೆಯಲು ಬಳಸ್ತಾರೆ. ನಂತರ ಮುಂದಿನ ಪ್ರಶ್ನೆ, ಭೂಮಿಯ ಸುತ್ತ ವೃತ್ತಾಕಾರದ ಕಕ್ಷೆಯಲ್ಲಿ ಒಂದು ಉಪಗ್ರಹವು ಕಕ್ಷೆಯಲ್ಲಿದೆ. ರಿಮೋಟ್ ಕಂಟ್ರೋಲ್ನಿಂದ ಅದನ್ನು ಕಡಿಮೆ ತ್ರಿಜ್ಯದ ಕಕ್ಷೆಗೆ ತೆಗೆದುಕೊಂಡು ಬಂದಾಗ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಉಪಗ್ರಹದ ಮೇಲಿನ ಗುರುತ್ವಾಕರ್ಷಣ ಬಲ ಹಾಗೂ ಅದರ ವೇಗ ಹೆಚ್ಚಾಗುತ್ತದೆ. ತ್ರಿಜ್ಯವು ಕಡಿಮೆಯಾದಂತೆ ಗುರುತ್ವ ಬಲವು ಹೆಚ್ಚಾಗುತ್ತದೆ. ಅಂದರೆ ಭೂಮಿಗೆ ಹತ್ತಿರ ಬಂದಂತೆ ಗುರುತ್ವ ಬಲ ಹೆಚ್ಚಾಗುತ್ತದೆ. ಕಾರಣ ತ್ರಿಜ್ಯವು ಕಡಿಮೆ ಆದರೆ ಸುತ್ತಳತೆ ಕೂಡ ಕಡಿಮೆಯಾಗುತ್ತದೆ. ಸುತ್ತಳತೆ ಕಡಿಮೆಯಾದರೆ ಉಪಗ್ರಹದ ವೇಗ ಹೆಚ್ಚಾಗುತ್ತದೆ. ನಂತರ ಮುಂದಿನ ಪ್ರಶ್ನೆ, ಈ ಕೆಳಕಂಡ ವಿಷಯಕ್ಕೆ ಸಂಬಂಧಿಸಿದ ವಿವಿಧ ಶಿಫಾರಸುಗಳನ್ನು ಅಥವಾ ಆಯ್ಕೆಗಳನ್ನು ರೂಪಿಸುವುದಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಮೂರ್ತಿ BS ಶ್ರೀಕೃಷ್ಣ ಅವರ ನೇತೃತ್ವದ ಸಮಿತಿಯನ್ನು ರಚಿಸಲಾಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 4 ತೆಲಂಗಾಣ ವಿವಾದ. ತೆಲಂಗಾಣ ಪ್ರತ್ಯೇಕ ರಾಜ್ಯ ಸಮಸ್ಯೆಯನ್ನು ಬಗೆಹರಿಸಲು 2010 ಫೆಬ್ರವರಿ 3ರಂದು ನ್ಯಾಯಮೂರ್ತಿ ಶ್ರೀ BS ಕೃಷ್ಣರವರ ಅಧ್ಯಕ್ಷತೆಯಲ್ಲಿ 5 ಜನರನ್ನು ಒಳಗೊಂಡ ಸಮಿತಿಯನ್ನು ರಚಿಸಲಾಗಿತ್ತು. 2014 ಜೂನ್ 2ರಂದು ಆಂಧ್ರ ಪ್ರದೇಶದ ತೆಲಂಗಾಣ ರಾಜ್ಯವು ದೇಶದ 29ನೇ ರಾಜ್ಯವಾಗಿ ಹೊರಹೊಮ್ಮಿತು. ತೆಲಂಗಾಣ ರಾಜ್ಯದ ರಾಜಧಾನಿ ಹೈದರಾಬಾದ್ ಆಗಿದೆ. ನಂತರ ಮುಂದಿನ ಪ್ರಶ್ನೆ, ಜೆಟ್ ಇಂಜಿನ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 4 ರೇಖೀಯ ಸಂವೇಗದ ಸಂರಕ್ಷಣೆ. ಜೆಟ್ ಇಂಜಿನ್ ರೇಖೀಯ ಸಂವೇಗದ ಸಂರಕ್ಷಣಾ ತತ್ವದ ಮೇಲೆ ಕೆಲಸ ಮಾಡುತ್ತದೆ. ನಂತರ ಮುಂದಿನ ಪ್ರಶ್ನೆ, ಬಣ್ಣ ಹಚ್ಚುವ ಬ್ರಷ್ನ ಬಿರುಕೂದಲುಗಳು ನೀರಿನಲ್ಲಿಟ್ಟಾಗ ಬಿಡಿ ಬಿಡಿಯಾಗಿರುತ್ತವೆ, ಆದರೆ ನೀರಿನಿಂದ ಹೊರತೆಗೆದಾಗ ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ. ಇದಕ್ಕೆ ಕಾರಣ? ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 4 ಮೇಲ್ಮೈ ಕರ್ಷಣ. ಬಣ್ಣ ಹಚ್ಚುವ ಬ್ರಷ್ನ ಬಿರುಕೂದಲುಗಳು ನೀರಿನಲ್ಲಿ ಅದ್ದಿದಾಗ ಬಿಡಿ ಬಿಡಿಯಾಗಿರುತ್ತವೆ, ಆದರೆ ನೀರಿನಿಂದ ಹೊರತೆಗೆದಾಗ ಅಂಟಿಕೊಳ್ಳುತ್ತವೆ. ಇದಕ್ಕೆ ಕಾರಣ ಮೇಲ್ಮೈ ಕರ್ಷಣೆಯಾಗಿದೆ. ನಂತರ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಡೋಪ್ಲರ್ ಪರಿಣಾಮಕ್ಕೆ ಉದಾಹರಣೆ? ಈ ಕೊಟ್ಟಂತಹ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ 3 ಚಲಿಸುತ್ತಿರುವ ಶಬ್ದದ ಆಕಾರವು ಕೇಳುಗನ ಮುಂದೆ ಹಾದು ಹೋದಾಗ ಪಿಚ್ನಲ್ಲಿ ಹಠಾತ್ ಕುಸಿತ. ಶಬ್ದವನ್ನು ಉಂಟು ಮಾಡುವ ಮೂಲವು ವ್ಯಕ್ತಿಯ ಹತ್ತಿರ ಬಂದಂತೆ ಹೆಚ್ಚಾಗುತ್ತದೆ, ಕೇಳುಗನಿಂದ ದೂರ ಹೋದಂತೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದನ್ನೇ ಡೋಪ್ಲರ್ ಪರಿಣಾಮ ಎಂದು ಕರೆಯುತ್ತೇವೆ. ಇದನ್ನು ಆಸ್ಟ್ರಿಯಾ ದೇಶದ ಡೋಪ್ಲರ್ ರವರು ಸ್ಪಷ್ಟಪಡಿಸಿದರು. ನಂತರ ಮುಂದಿನ ಪ್ರಶ್ನೆ, ಬ್ಲಾಟಿಂಗ್ ಕಾಗದವು ಶಾಯಿಯನ್ನು ಹೇಗೆ ಹೀರಿಕೊಳ್ಳುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 1 ಅಧಿಶೋಷಣೆಯ ಮೂಲಕ. ಬ್ಲಾಟಿಂಗ್ ಕಾಗದವು ಶಾಯಿಯನ್ನು ಅಧಿಶೋಷಣೆಯ ಮೂಲಕ ಹೀರಿಕೊಳ್ಳುತ್ತದೆ. ಕೆಪಿಲರಿ ಕ್ರಿಯೆಯ ಮೂಲಕ ಬೇರುಗಳಿಂದ ಸಸ್ಯದ ಮೇಲ್ಭಾಗಕ್ಕೆ ನೀರು ಮತ್ತು ಲವಣ ಸರಬರಾಜಾಗುತ್ತದೆ. ಅದೇ ರೀತಿ ದೀಪಗಳಲ್ಲಿ ಎಣ್ಣೆಯು ಬತ್ತಿಯ ಮೂಲಕ ಮೇಲೇರುತ್ತದೆ. ನಂತರ ಮುಂದಿನ ಪ್ರಶ್ನೆ, ಸೋಪಿನ ಗುಳ್ಳೆಯು ಬಣ್ಣ ಬಣ್ಣವಾಗಿ ಕಾಣಿಸುತ್ತದೆ, ಇದಕ್ಕೆ ಕಾರಣ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ವ್ಯತಿಕರಣ. ಸೋಪಿನ ಗುಳ್ಳೆಗಳು ಬಣ್ಣ ಬಣ್ಣವಾಗಿ ಕಾಣುತ್ತವೆ, ಇದಕ್ಕೆ ಕಾರಣ ವ್ಯತಿಕರಣವಾಗಿದೆ. ನಂತರ ಮುಂದಿನ ಪ್ರಶ್ನೆ, ಹಾಲು ಮೊಸರಾಗುವುದು ಯಾವುದಕ್ಕೆ ಉದಾಹರಣೆ? ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ 4 ಗರಣಿ ಕಟ್ಟುವಿಕೆ. ಹಾಲಿಗೆ ಲ್ಯಾಕ್ಟೋಬ್ಯಾಕ್ಟೀರಿಯಾ ಒಳಗೊಂಡ ಹೆಪ್ಪನ್ನು ಹಾಕಿದಾಗ
ಹಾಲು ಗಟ್ಟಿಯಾಗಿ ಮೊಸರಾಗುತ್ತದೆ. ಇದನ್ನೇ ಗರಣಿ ಕಟ್ಟುವಿಕೆ ಎಂದು ಕರೆಯುತ್ತೇವೆ. ನಂತರ ಮುಂದಿನ ಪ್ರಶ್ನೆ, ಆಕಾಶವು ನೀಲಿಯಾಗಿ ಕಾಣುವುದಕ್ಕೆ ಕಾರಣ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, ವಾತಾವರಣವು ನೀಲಿಯ ಬೆಳಕನ್ನು ಹೆಚ್ಚಾಗಿ ಚದುರಿಸುತ್ತದೆ. ವಾತಾವರಣವು ಹೆಚ್ಚಿನ ಪ್ರಮಾಣದಲ್ಲಿ ನೀಲಿಯ ಬೆಳಕನ್ನು ಚದುರಿಸುತ್ತದೆ, ಆದ್ದರಿಂದ ಆಕಾಶವು ನೀಲಿ ಬಣ್ಣದಿಂದ ಕಾಣುತ್ತದೆ. ನಂತರ ಮುಂದಿನ ಪ್ರಶ್ನೆ, GI ಕೊಳವೆಗಳಲ್ಲಿ ಕಬ್ಬಿಣದ ಸಂಕ್ಷಾರಣವನ್ನು ಈ ಕೆಳಕಂಡ ಲೇಪನದ ಮೂಲಕ ತಡೆಗಟ್ಟಲಾಗುವುದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3, ಜಿಂಕ್. GI ಕೊಳವೆಗಳಲ್ಲಿ ಕಬ್ಬಿಣದ ಸಂಕ್ಷಾರಣವನ್ನು ಜಿಂಕ್ ಅಥವಾ ಸತುವಿನ ಲೇಪನದ ಮೂಲಕ ತಡೆಗಟ್ಟಲಾಗುವುದು. ತುಕ್ಕು ಒಂದು ರಾಸಾಯನಿಕ ಕ್ರಿಯೆಯಾಗಿದ್ದು ಇದನ್ನು ತಡೆಗಟ್ಟಲು ಲೋಹಗಳಿಗೆ ಬಣ್ಣವನ್ನು ಬಳಿಯುತ್ತಾರೆ ಮತ್ತು ಸತುವಿನ ಲೇಪನ ಮಾಡ್ತಾರೆ. ನಂತರ ಮುಂದಿನ ಪ್ರಶ್ನೆ, ಮಾಲಿನ್ಯದಿಂದಾಗಿ ನದಿ ನೀರಿನ ಒಂದು ಸ್ಯಾಂಪಲ್ಲು ಆಮ್ಲೀಯವಾಗಿರುವುದು ಕಂಡುಬಂದಿತು. ಅದರ pH ಮೌಲ್ಯ ಎಷ್ಟಿರಬಹುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, 5.3 ಎನ್ನುವುದು ಇದಕ್ಕೆ ಸರಿಯಾದ ಉತ್ತರ. ಆಮ್ಲಗಳ pH ಮೌಲ್ಯವು 7ಕ್ಕಿಂತ ಕಡಿಮೆ ಇರುತ್ತದೆ. ಪ್ರತ್ಯಾಮ್ಲಗಳ pH ಮೌಲ್ಯವು 7ಕ್ಕಿಂತ ಹೆಚ್ಚಾಗಿರುತ್ತದೆ. ಮಾಲಿನ್ಯದಿಂದ ನೀರಿನ ಒಂದು ಮಾದರಿಯು ಆಮ್ಲೀಯವಾಗಿರುವುದರಿಂದ ಇದರ pH ಮೌಲ್ಯವು 5.3 ಆಗಿದೆ. pH ಮೌಲ್ಯವು 0ಯಿಂದ 14ರವರೆಗೆ ಇರುತ್ತದೆ. ನಂತರ ಮುಂದಿನ ಪ್ರಶ್ನೆ, ರೆಫ್ರಿಜರೇಟರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2, ಉಷ್ಣಬಲ ಕ್ರಿಯಾಶಾಸ್ತ್ರದ 2ನೇ ನಿಯಮದಂತೆ. ರೆಫ್ರಿಜರೇಟರ್ ಉಷ್ಣಬಲ ಕ್ರಿಯಾಶಾಸ್ತ್ರದ 2ನೇ ನಿಯಮದ ತತ್ವದ ಮೇಲೆ ಕೆಲಸ ಮಾಡುತ್ತದೆ. ನಂತರ ಮುಂದಿನ ಪ್ರಶ್ನೆ, ಟಿವಿ ಸಂವಹನದಲ್ಲಿ ಡ್ಯಾಶ್ ಇದ್ದರೆ ಒಳ್ಳೆಯದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್. ಟಿವಿ ಸಂವಹನದಲ್ಲಿ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಇದ್ದರೆ ಒಳ್ಳೆಯದು, ಕಾರಣ ಇದು ಎಲೆಕ್ಟ್ರಾನಿಕ್ ಸಂವಹನದ ಮಾಡ್ಯುಲೇಷನ್ ತಂತ್ರವಾಗಿದೆ. ನಂತರ ಕ್ಲೋರೋಫಿಲ್ನಲ್ಲಿರುವ ಲೋಹ. ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 3, ಮ್ಯಾಗ್ನೇಷಿಯಂ. ಮ್ಯಾಗ್ನೇಷಿಯಂ ಲೋಹವು ಕ್ಲೋರೋಫಿಲ್ನಲ್ಲಿ ಇರುವ ಲೋಹವಾಗಿದೆ. ನಂತರ ಮುಂದಿನ ಪ್ರಶ್ನೆ, ಅಪ್ರತಿಮ ಪ್ರತಿಭಾಶಾಲಿ ಗಣಿತಜ್ಞ ಎಸ್ ರಾಮಾನುಜಂ ಅವರು ಸಂಖ್ಯೆಯೊಂದನ್ನು ಕುರಿತು ಇದು ಬಹಳ ಕುತೂಹಲಕಾರಿ ಸಂಖ್ಯೆ, ಇದು ಅತ್ಯಂತ ಚಿಕ್ಕ ಸಂಖ್ಯೆಯಾಗಿದ್ದು ಇದನ್ನು 2 ಘನಗಳ ಮೊತ್ತವೆಂದು 2 ವಿಭಿನ್ನ ರೀತಿಗಳಲ್ಲಿ ವ್ಯಕ್ತಪಡಿಸಬಹುದಾಗಿದೆ ಎಂದು ಹೇಳಿದ್ದಾರೆ. ಈ ಪ್ರಸಿದ್ಧ ಸಂಖ್ಯೆ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2, 1729 ಅಥವಾ 1729 ಎನ್ನುವುದು ಇದಕ್ಕೆ ಸರಿಯಾದ ಉತ್ತರ. ಈ ಪ್ರಶ್ನೆಯ ವಿವರಣೆಯನ್ನು ನೋಡೋದಾದರೆ, ರಾಮಾನುಜನ್ ಅವರು ತಿಳಿಸಿದ ಸಂಖ್ಯೆ ಯಾವುದು? 1729. ಇವರು ಗಣಿತ ಕ್ಷೇತ್ರದಲ್ಲಿ ಸಂಕಲನ ಸೂತ್ರಗಳನ್ನು ಪ್ರತಿಪಾದಿಸಿದ್ದಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ. ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಸಂಶೋಧನೆ, ರಾಮಾನುಜಂ ವ್ಯೂಹ ಸಂಶೋಧನೆಗಳನ್ನು ಇವರು ಮಾಡಿದ್ದಾರೆ. ಇವರು ಮೂಲತಃ ತಮಿಳುನಾಡಿನವರು. ಸ್ನೇಹಿತರೆ, ಈ 1729 ಅನ್ನೋದನ್ನು 1 + 1728 ಎಂದು ಬರೆದ್ರೆ ಇದನ್ನು 1³ + 12³ ಅಂತ ಬರೀಬಹುದು. ಅದೇ ರೀತಿ ಇದೇ 1729 1000 + 729 ಅಂತ ಮಾಡಿದರೆ ಇದನ್ನು 10³ + 9³ ಎಂದು ಮಾಡಬಹುದು. ನಂತರ ಮುಂದಿನ ಪ್ರಶ್ನೆ, ಭಾರತೀಯ ಅಡುಗೆಗಳಲ್ಲಿ ಬಳಸಲಾಗುವ ಮೆಣಸಿನಕಾಯಿಯ ಖಾರಕ್ಕೆ ಅವುಗಳಲ್ಲಿ ಕ್ಯಾಪ್ಸಾಯಿಸಿನ್ ಅಥವಾ ಕ್ಯಾಪ್ಸಾಸಿನಾಯ್ಡ್ಸ್ ಎಂಬ ವಸ್ತು ಇರುವುದು ಕಾರಣ. ಈ ಕ್ಯಾಪ್ಸಾಸಿನಾಯ್ಡ್ಗಳು ಮೆಣಸಿನಕಾಯಿಯ ಯಾವ ನಿರ್ದಿಷ್ಟ ಭಾಗದಲ್ಲಿರುತ್ತವೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4, ಒಳಗಿನ ಪೊರೆಯಲ್ಲಿ. ಭಾರತೀಯ ಅಡುಗೆಗಳಲ್ಲಿ ಬಳಸಲಾಗುವ ಮೆಣಸಿನಕಾಯಿಯ ಖಾರಕ್ಕೆ ಅದರಲ್ಲಿರುವ ಕ್ಯಾಪ್ಸಾಯಿಸಿನ್ ಎಂಬ ವಸ್ತು ಇರುವುದು ಕಾರಣವಾಗಿದೆ. ಈ ಕ್ಯಾಪ್ಸಾಯಿಸಿನಾಯ್ಡ್ಗಳು ಮೆಣಸಿನಕಾಯಿಯಲ್ಲಿ ಒಳಗಿನ ಪೊರೆಯಲ್ಲಿ ಕಂಡುಬರುತ್ತವೆ. ನಂತರ ಮುಂದಿನ ಪ್ರಶ್ನೆ, www.twitter.com ವೆಬ್ಸೈಟನ್ನು ಇತ್ತೀಚಿನ ದಿನಗಳಲ್ಲಿ ವಿವಿಧ ಹಿನ್ನೆಲೆಯ ಜನರು ತಮ್ಮ ದೃಷ್ಟಿಕೋನ ಹಾಗೂ ಅಭಿಪ್ರಾಯಗಳನ್ನು ಕಳುಹಿಸುವುದಕ್ಕಾಗಿ ಬಳಸುತ್ತಿದ್ದಾರೆ. ಟ್ವಿಟರ್ ಅನ್ನು ಸೃಷ್ಟಿಸಿದವರು ಯಾರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3, ಜಾಕ್ ಡೋರ್ಸಿ. ಜಾಕ್ ಡೋರ್ಸಿ ಅವರು ಟ್ವಿಟರ್ ಎಂಬ ಸಾಮಾಜಿಕ ಸಂಪರ್ಕ ವ್ಯವಸ್ಥೆಯನ್ನು ಆರಂಭಿಸಿದರು. ಟ್ವಿಟರ್ ಅನ್ನು ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ 2006 ಜುಲೈ 15ರಂದು ಸ್ಥಾಪಿಸಲಾಯಿತು. ಇದರಲ್ಲಿ ಬಳಕೆದಾರರು
ಟ್ವೀಟ್ ಎಂದು ಕರೆಯಲ್ಪಡುವ ಸಂದೇಶಗಳನ್ನು ಪೋಸ್ಟ್ ಮಾಡಬಹುದು ಮತ್ತು ಸಂವಹನ ಮಾಡಬಹುದು. ನೋಂದಾಯಿತ ಬಳಕೆದಾರರು ಟ್ವೀಟ್ಗಳನ್ನು ಪೋಸ್ಟ್ ಮಾಡಬಹುದು, ಲೈಕ್ ಮಾಡಬಹುದು ಮತ್ತು ರೀಟ್ವೀಟ್ ಮಾಡಬಹುದು. ಆದರೆ ನೋಂದಾಯಿಸದ ಬಳಕೆದಾರರು ಕೇವಲ ಅವುಗಳನ್ನು ಓದಬಹುದಾಗಿದೆ ಮಾತ್ರ. ನಂತರ ಮುಂದಿನ ಪ್ರಶ್ನೆ, ಅಲ್ಗೋರಿದಮ್ ಎಂಬ ಪದವು ಗಣಿತ ಮತ್ತು ಗಣಕ ವಿಜ್ಞಾನದಲ್ಲಿ ಬಳಕೆಯಾಗುವಂತಹ ಕೆಲವು ಸ್ಪಷ್ಟವಾಗಿ ನಿರ್ವಚಿಸಲಾದ ಸೂಚನೆಗಳ ಪಟ್ಟಿಗೆ ಸಂಬಂಧಿಸಿದೆ. ಅಲ್ಗೋರಿದಮ್ ಎಂಬ ಪದ ಯಾವ ಮೂಲದಿಂದ ಬಂದಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2, ಪರ್ಷಿಯನ್ ಭಾಷೆಯಿಂದ. 9ನೇ ಶತಮಾನದ ಪರ್ಷಿಯನ್ ಮುಸ್ಲಿಂ ಗಣಿತಶಾಸ್ತ್ರಜ್ಞ ಅಬುದುಲ್ಲಾ ಮುಹಮ್ಮದ್ ಇಬ್ನ ಮುಸಾ ಅಲ್ ಖವಾರಿಜಾಮಿ ಎಂಬುವರು ಅಲ್ಗಾರಿದಮ್ ಪದವನ್ನು ಮೊದಲು ಬಳಸಿದರು. ಈ ಪದವು ಪರ್ಷಿಯನ್ ಮೂಲದ್ದಾಗಿದೆ. ಆದ್ದರಿಂದ ಇವರನ್ನು ಆಲ್ಜಿಬ್ರಾದ ಪಿತಾಮಹ ಎಂದು ಕರೆಯುತ್ತಾರೆ. ನಂತರ ಮುಂದಿನ ಪ್ರಶ್ನೆ, ವಾಹನಗಳ ಟೈರಿನಲ್ಲಿ ತುಂಬಲು ಗಾಳಿಗೆ ಬದಲಾಗಿ ನೀರನ್ನು ಏಕೆ ಬಳಸುವುದಿಲ್ಲ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, ಗಾಳಿಯಂತೆ ನೀರನ್ನು ಚೆನ್ನಾಗಿ ಸಂಕೋಚನಕ್ಕೆ ಒಳಪಡಿಸಲು ಸಾಧ್ಯವಿಲ್ಲ. ಈ ಪ್ರಶ್ನೆಯ ವಿವರಣೆಯನ್ನು ನೋಡೋದಾದರೆ, ಗಾಳಿಯನ್ನು ಸಂಕೋಚನ ಕ್ರಿಯೆಗೆ ಒಳಪಡಿಸಬಹುದು, ಆದರೆ ನೀರನ್ನು ಸಂಕೋಚನ ಕ್ರಿಯೆಗೆ ಒಳಪಡಿಸಲು ಸಾಧ್ಯವಿಲ್ಲ. ನಂತರ ಮುಂದಿನ ಪ್ರಶ್ನೆ, ಚೆನ್ನಾಗಿ ಮಳೆಯಾದ ನಂತರ ವಿಶಿಷ್ಟವಾದ ಆಹ್ಲಾದಕರ ವಾಸನೆಯ ಅನುಭವವಾಗುತ್ತದೆ. ಈ ವಾಸನೆಗೆ ಕಾರಣವೇನು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2, ಒದ್ದೆಯಾದ ಮಣ್ಣಿನಲ್ಲಿ ಬೆಳೆಯುವಂತಹ ಕೆಲವು ರೀತಿಯ ಬ್ಯಾಕ್ಟೀರಿಯಾಗಳ ಕ್ರಿಯೆ. ಈ ಪ್ರಶ್ನೆಗೆ ವಿವರಣೆಯನ್ನು ನೋಡೋದಾದರೆ, ಒದ್ದೆಯಾದ ಮಣ್ಣಿನಲ್ಲಿ ಬೆಳೆಯುವಂತಹ ಕೆಲವು ರೀತಿಯ ಬ್ಯಾಕ್ಟೀರಿಯಾಗಳ ಕ್ರಿಯೆಯಿಂದ ಒದ್ದೆಯಾಗಿರುವಂತಹ ಮಣ್ಣು ವಾಸನೆ ಬರುತ್ತದೆ. ನಂತರ ಮುಂದಿನ ಪ್ರಶ್ನೆ, ರಾಜ್ಯ ಮತ್ತು ಕೇಂದ್ರ ಸೂಚಿಗಳೆರಡರಲ್ಲಿಯೂ ನಿರೂಪಿಸಲಾಗಿರುವ ಒಂದು ಬಾಬ್ತಿಗೆ ಸಂಬಂಧಿಸಿದಂತೆ ಕೇಂದ್ರ ಕಾನೂನು ಹಾಗೂ ರಾಜ್ಯದ ಕಾನೂನುಗಳ ನಡುವೆ ಘರ್ಷಣೆ ಉಂಟಾದಾಗ. ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 1, ಕೇಂದ್ರದ ಕಾನೂನೇ ಮೇಲುಗೈಯಾಗುತ್ತದೆ. ಭಾರತ ದೇಶದಲ್ಲಿ ಆಡಳಿತಾತ್ಮಕ ವಿಷಯಗಳನ್ನು 3 ಪಟ್ಟಿಯಲ್ಲಿ ವಿಂಗಡಿಸಲಾಗಿದೆ. ಅವುಗಳಲ್ಲಿ ಕೇಂದ್ರ ಪಟ್ಟಿಗೆ ಸಂಬಂಧಿಸಿದ ವಿಷಯಗಳಿಗೆ ಕೇಂದ್ರ ಸಂಸತ್ತು, ರಾಜ್ಯ ಪಟ್ಟಿಗೆ ಸಂಬಂಧಿಸಿದ ವಿಷಯಗಳಿಗೆ ರಾಜ್ಯ ವಿಧಾನಮಂಡಲವು ಕಾನೂನನ್ನು ಮಾಡುತ್ತದೆ. ಸಮವರ್ತಿ ಪಟ್ಟಿಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯಗಳೆರಡೂ ಕಾನೂನನ್ನು ಮಾಡುವ ಅಧಿಕಾರವನ್ನು ಹೊಂದಿವೆ. ಸಂವಿಧಾನದ 251ನೇ ವಿಧಿಯ ಅನ್ವಯ ಕೆಲವು ಸಂದರ್ಭಗಳಲ್ಲಿ ಕೆಲವು ವಿಷಯಕ್ಕೆ ಸಂಸತ್ತು ಮಾಡಿದ ಕಾನೂನು ರಾಜ್ಯ ವಿಧಾನಮಂಡಲದ ಕಾನೂನಿಗಿಂತ ಹೆಚ್ಚು ಪ್ರಾಬಲ್ಯವನ್ನು ಹೊಂದಿದೆ ಎಂದು ತಿಳಿಸುತ್ತದೆ. ನಂತರ ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಪ್ರಕಾರ ವ್ಯಕ್ತಿಯೊಬ್ಬರು ಸಂಸತ್ತಿನ ಸದಸ್ಯರಾಗಿ ಆಯ್ಕೆಯಾದರೆ ಮತ್ತು ರಾಜ್ಯವೊಂದರ ವಿಧಾನಮಂಡಲದ ಸದನದಲ್ಲಿಯೂ ಇದ್ದರೆ ಅಂಥವರು ಎಂದು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4, ರಾಷ್ಟ್ರಪತಿಯವರು ಮಾಡಿರುವಂಥ ನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಲಾದಂಥ ಅವಧಿಯೊಳಗೆ ಅವರು 2ರಲ್ಲಿ 1 ಸ್ಥಾನವನ್ನು ತೆರವುಗೊಳಿಸದಿದ್ದರೆ ಸಂಸತ್ತಿನಲ್ಲಿರುವ ಅವರ ಸ್ಥಾನವು ಖಾಲಿ ಎಂದಾಗತಕ್ಕದ್ದು. ಈ ಪ್ರಶ್ನೆಯ ವಿವರಣೆಯನ್ನು ನೋಡೋದಾದರೆ, ಸಂವಿಧಾನದ 111ನೇ ವಿಧಿಯು ಸಂಸತ್ ಸದಸ್ಯರು ಸ್ಥಾನಗಳನ್ನು ಖಾಲಿ ಮಾಡುವ ಬಗ್ಗೆ ತಿಳಿಸುತ್ತದೆ. ಯಾವುದೇ ಸದಸ್ಯನು ಸಂಸತ್ತು ಹಾಗೂ ರಾಜ್ಯದ ವಿಧಾನಸಭೆಯ ಎರಡೂ ಸದಸ್ಯತ್ವವನ್ನು ಪಡೆದಿದ್ದರೆ ಅಂತಹ ಸಂದರ್ಭದಲ್ಲಿ ರಾಜ್ಯ ಶಾಸಕಾಂಗ 14 ದಿನಗಳೊಳಗೆ ರಾಜೀನಾಮೆ ನೀಡಿದ್ದಲ್ಲಿ ಸಂಸತ್ತಿನ ಸ್ಥಾನವು ಖಾಲಿಯಾಗುತ್ತದೆ. ನಂತರ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾರು ಕೇಂದ್ರದ ಲೆಕ್ಕಪತ್ರಗಳಿಗೆ ಸಂಬಂಧಿಸಿದ್ದಾರೆ ಮತ್ತು ಅವರನ್ನು ಭಾರತ ಸರ್ಕಾರದ ಸಾರ್ವಜನಿಕ ಹಣದ ಪಾಲಕರೆಂದು ಕರೆಯಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರು. ಭಾರತದ ಪರಮೋಚ್ಚ ಲೆಕ್ಕ ಪರಿಶೋಧಕ ಸಂಸ್ಥೆ ಮತ್ತು ಸಾರ್ವಜನಿಕ ಹಣಕಾಸಿನ ರಕ್ಷಕರಾಗಿರುವ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರು ದೇಶದ 4 ಆಧಾರ ಸ್ತಂಭಗಳಲ್ಲಿ ಒಂದಾಗಿರುವ ಸಂವಿಧಾನದ ಹುದ್ದೆಯನ್ನು ಅಲಂಕರಿಸಿದ್ದು, ಈ ಹುದ್ದೆಯು ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಮಾನ ಸ್ಥಾನಮಾನವನ್ನು ಹೊಂದಿದೆ. ನಂತರ ಮುಂದಿನ ಪ್ರಶ್ನೆ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರು ಈ ಕೆಳಕಂಡವರೊಂದಿಗೆ ಸಮಾಲೋಚಿಸಿ ನೇಮಕ ಮಾಡುತ್ತಾರೆ. ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 4, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಸಂಬಂಧಪಟ್ಟ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ಈ ಪ್ರಶ್ನೆಯ ವಿವರಣೆಯನ್ನು ನೋಡೋದಾದರೆ, ಸಂವಿಧಾನದ 217ನೇ ವಿಧಿಯ ಅನ್ವಯ ಹೈಕೋರ್ಟಿನ ನ್ಯಾಯಾಧೀಶರನ್ನು ನೇಮಕ ಮಾಡಲು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಸಮಾಲೋಚನೆ ನಡೆಸುತ್ತಾರೆ. ನಂತರ ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿರುವ ಕೆಳಕಂಡ ಯಾವ ಅನುಚ್ಛೇದವು ಸಂಬಂಧಪಟ್ಟ ವಿಷಯ ವಸ್ತುವಿನ ಮಿತಿಗೊಳಪಡದೆ ಅಂತಾರಾಷ್ಟ್ರೀಯ ಕೌಲುಗಳು, ಒಪ್ಪಂದಗಳು ಮತ್ತು
ಒಡಂಬಡಿಕೆಗಳನ್ನು ಆಚರಣೆಗೆ ತರುವುದಕ್ಕಾಗಿ ಕಾನೂನುಗಳನ್ನು ಮಾಡಲು ಸಂಸತ್ತಿಗೆ ಅಧಿಕಾರವಿರುವುದನ್ನು ಪ್ರತಿಬಿಂಬಿಸುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 4 ಅನುಚ್ಛೇದ 253. ಈ ಪ್ರಶ್ನೆಯ ವಿವರಣೆಯನ್ನು ನೋಡೋದಾದರೆ, ಸಂವಿಧಾನದ 253ನೇ ವಿಧಿಯ ಅನ್ವಯ ಭಾರತ ದೇಶವು ವಿದೇಶಗಳೊಂದಿಗೆ ಮಾಡಿಕೊಂಡ ಒಪ್ಪಂದ, ಒಡಂಬಡಿಕೆಗಳು, ತೀರ್ಮಾನಗಳು ದೇಶದ ಎಲ್ಲ ಭಾಗಕ್ಕೂ ಅಥವಾ ಯಾವುದೇ ಭಾಗಕ್ಕೆ ಅನ್ವಯಗೊಳ್ಳುವಂತೆ ಕಾನೂನು ಮಾಡುವ ಅಧಿಕಾರವನ್ನು ಸಂಸತ್ತು ಹೊಂದಿದೆ. ನಂತರ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಕೇಂದ್ರ ಸೂಚಿಯ ವ್ಯಾಪ್ತಿಯೊಳಗೆ ಸೇರಿಲ್ಲ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಸಾರ್ವಜನಿಕ ಆರೋಗ್ಯ. ಸಂವಿಧಾನದ 246ನೇ ವಿಧಿಯಲ್ಲಿ ಸಂಸತ್ತು ರಾಜ್ಯ ವಿಧಾನಮಂಡಲಗಳು ಮಾಡಿದ ಕಾನೂನುಗಳ ವಸ್ತು ವಿಷಯವನ್ನು ಒಳಗೊಂಡಿದೆ. ಇದರಲ್ಲಿ 3 ಪಟ್ಟಿಗಳಿದ್ದು ಪ್ರಸ್ತುತವಾಗಿ 100 ವಿಷಯಗಳು ಕೇಂದ್ರ ಪಟ್ಟಿಗೂ, 61 ವಿಷಯಗಳು ರಾಜ್ಯ ಪಟ್ಟಿಗೂ, 52 ವಿಷಯಗಳು ಸಮವರ್ತಿ ಪಟ್ಟಿಗೆ ಸೇರ್ಪಡೆಯಾಗಿವೆ. ಸಾರ್ವಜನಿಕ ಆರೋಗ್ಯವು ರಾಜ್ಯ ಪಟ್ಟಿಗೆ ಸೇರಿದೆ. ನಂತರ ಮುಂದಿನ ಪ್ರಶ್ನೆ, ರದ್ದುಪಡಿಸದ ಹೊರತು ತುರ್ತು ಪರಿಸ್ಥಿತಿ ಉದ್ಘೋಷಣೆಯ ಗರಿಷ್ಠ ಅವಧಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ತುರ್ತು ಪರಿಸ್ಥಿತಿ ಉದ್ಘೋಷಣೆಯ ನಿರ್ಣಯವನ್ನು ಹೊರಡಿಸಿದ ದಿನದಿಂದ 6 ತಿಂಗಳು. ಈ ಪ್ರಶ್ನೆಯ ವಿವರಣೆಯನ್ನು ನೋಡೋದಾದರೆ, ಭಾರತ ಸಂವಿಧಾನದ 18ನೇ ಭಾಗದಲ್ಲಿ 352ರಿಂದ 360ನೇ ವಿಧಿಗಳವರೆಗೆ ತುರ್ತು ಪರಿಸ್ಥಿತಿಗಳ ಬಗ್ಗೆ ವಿವರಿಸಲಾಗಿದೆ. ತುರ್ತು ಪರಿಸ್ಥಿತಿ ಉದ್ಘೋಷಣೆಯ ನಿರ್ಣಯವನ್ನು ಹೊರಡಿಸಿದ ದಿನದಿಂದ 6 ತಿಂಗಳವರೆಗೆ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುತ್ತದೆ. ನಂತರ ಮುಂದಿನ ಪ್ರಶ್ನೆ, ಈ ಕೆಳಕಂಡ ಯಾವ ಸಂದರ್ಭದಲ್ಲಿ ರಾಷ್ಟ್ರಪತಿಯವರಾಗಲಿ ಅಥವಾ ಇತರ ಯಾವುದೇ ಪ್ರಾಧಿಕಾರವಾಗಲಿ ಕೇಂದ್ರ ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚಿಸುವುದು ಕಡ್ಡಾಯವಾಗಿರುವುದಿಲ್ಲ? ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 1 ಸಂವಿಧಾನದ 335ನೇ ಅನುಚ್ಛೇದದ ವ್ಯಾಪ್ತಿಯಲ್ಲಿ ಬರುವಂತಹ ವಿಷಯಗಳ ಸಂದರ್ಭ. ಈ ಪ್ರಶ್ನೆಯ ವಿವರಣೆಯನ್ನು ನೋಡೋದಾದರೆ, 335ನೇ ವಿಧಿಯು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳಲ್ಲಿ ವಯಸ್ಸಿನ ಸಡಿಲಿಕೆಯನ್ನು ಉಂಟು ಮಾಡುವುದಾಗಿದೆ. ಆದರೆ ಈ ಸಂದರ್ಭಗಳಲ್ಲಿ ಕೇಂದ್ರ ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚಿಸುವುದು ಕಡ್ಡಾಯವಾಗಿರುವುದಿಲ್ಲ. 320B ವಿಧಿಯ ಅನ್ವಯ ನೇಮಕಾತಿ ಮಾಡುವಾಗ ಅನುಸರಿಸಬೇಕಾದ ತತ್ವದ ಸಂದರ್ಭದಲ್ಲಿ ಒಂದು ಸೇವೆಯಿಂದ ಮತ್ತೊಂದು ಸೇವೆಗೆ ವರ್ಗಾಯಿಸಬೇಕಾದರೆ ಅನುಮತಿ ಪಡೆಯಬೇಕು. ನಂತರ ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅನ್ನು ಮೊತ್ತ ಮೊದಲಿಗೆ ನಿರೂಪಿಸಲಾದ ಸಂದರ್ಭ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ. ಈ ಪ್ರಶ್ನೆಯ ವಿವರಣೆಯನ್ನು ನೋಡೋದಾದರೆ, ಈ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ಮೊಟ್ಟ ಮೊದಲ ಬಾರಿಗೆ ಮೂಲ ರಚನೆಗೆ ಧಕ್ಕೆ ಬಾರದಂತೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಎಂದು ತೀರ್ಪು ನೀಡಿತ್ತು. ಈ ಮೂಲಕ ಮೊಟ್ಟ ಮೊದಲ ಬಾರಿಗೆ ಈ ಮೊಕದ್ದಮೆಯಲ್ಲಿ ಸಂವಿಧಾನದ ಮೂಲ ರಚನೆ ಎಂಬ ಪದವನ್ನು ಬಳಸಲಾಯಿತು. ನಂತರ ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಕೆಲಸ ಮಾಡುವ ಹಕ್ಕು. ಇದರ ವಿವರಣೆಯನ್ನು ನೋಡೋದಾದರೆ, ಒಟ್ಟು 6 ಮೂಲಭೂತ ಹಕ್ಕುಗಳಿವೆ. ಅವುಗಳೆಂದರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಇಲ್ಲಿ ಕೆಲಸ ಮಾಡುವ ಹಕ್ಕು ಮೂಲಭೂತ ಹಕ್ಕು ಆಗಿರುವುದಿಲ್ಲ. ನಂತರ ಕೊನೆಯ ಪ್ರಶ್ನೆ, ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು 14 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಇತರ ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಕ ಮಾಡಿಕೊಳ್ಳುವುದನ್ನು ನಿಷೇಧಿಸುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಅನುಚ್ಛೇದ 24. ಬಾಲಕಾರ್ಮಿಕ ನಿಷೇಧದ ಬಗ್ಗೆ ಈ ಹಕ್ಕು ತಿಳಿಸುತ್ತದೆ. ಭಾರತದಲ್ಲಿ ಬಾಲಕಾರ್ಮಿಕ ನಿಷೇಧವನ್ನು ಹೋಗಲಾಡಿಸಲು 1986ರಲ್ಲಿ ಬಾಲಕಾರ್ಮಿಕ ನಿಷೇಧವನ್ನು ಜಾರಿಗೆ ತರಲಾಯಿತು. ಸ್ನೇಹಿತರೆ, ಈ ವಿಡಿಯೋದಲ್ಲಿ FDA 2011 ಪ್ರಶ್ನೆ ಪತ್ರಿಕೆಯನ್ನು ವಿವರಣೆ ಸಹಿತ ಸಂಪೂರ್ಣವಾಗಿ ಉತ್ತರಿಸಲಾಗಿದೆ. ಈ ಎಲ್ಲ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸೋಣ. ಧನ್ಯವಾದಗಳು.